ಮಂಗ ಮತ್ತು ಕಳ್ಳ. ಒಂದು ಹಳ್ಳಿ ಮಧ್ಯದಲ್ಲಿ ದೊಡ್ಡ ಬಾಳೆ ಮರದ ಮೇಲೆ ಬುದ್ಧಿವಂತ ಮಂಗವೊಂದು ವಾಸಿಸುತ್ತಿತ್ತು. ಆ ಮಂಗ ದಿನವೂ ಹಳ್ಳಿಯ ಮಕ್ಕಳೊಂದಿಗೆ ಆಟವಾಡುತ್ತಾ ಹಣ್ಣು ತಿನ್ನುತ್ತಾ ಸಂತೋಷದಿಂದ ಕಾಲ ಕಳೆಯುತ್ತಿತ್ತು. ಒಂದು ರಾತ್ರಿ ಹಳ್ಳಿಯ ಮನೆಗಳಿಗೆ ಕಳ್ಳನು ನುಗ್ಗಿದ. ಅವನು ಚೀಲ ಹಿಡಿದು ಮನೆಗಳಲ್ಲಿ ಆಭರಣ ಮತ್ತು ಹಣ ಕದಿಯಲು ಶುರುಮಾಡಿದ. ಎಲ್ಲರೂ ನಿದ್ರೆಯಲ್ಲಿದ್ದರು, ಯಾರಿಗೂ ತಿಳಿಯಲಿಲ್ಲ. ಆದರೆ ಆ ಮರದ ಮೇಲೆ ಕುಳಿತಿದ್ದ ಮಂಗ ಕಳ್ಳನನ್ನು ಗಮನಿಸಿತು. ಮಂಗ ಬುದ್ಧಿವಂತನಾಗಿದ್ದರಿಂದ ಅವನು ಏನೋ ತಪ್ಪು ಮಾಡುತ್ತಿದ್ದಾನೆ ಎಂದು ಅರ್ಥಮಾಡಿಕೊಂಡಿತು. ಮಂಗ ತಕ್ಷಣವೇ ದೊಡ್ಡ ಶಬ್ದ ಮಾಡಿತು. ಕೀ 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 ಎಂದು ಕೂಗಿತು. ಆ ಶಬ್ದಕ್ಕೆ ಹಳ್ಳಿಯ ನಾಯಿಗಳು ಎಚ್ಚರಗೊಂಡವು. ಅವು ಜೋರಾಗಿ ಭೂಸಿದವು. ಜನರು ನಿದ್ರೆಯಿಂದ ಎದ್ದು ನೋಡಿದಾಗ ಕಳ್ಳನು ಓಡುತ್ತಿರುವುದನ್ನು ಕಂಡರು. ಎಲ್ಲರೂ ಸೇರಿ ಕಳ್ಳನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದರು. ಹಳ್ಳಿಯವರು ಮಂಗನ ಬುದ್ಧಿವಂತಿಕೆಗೆ ತುಂಬಾ ಖುಷಿಪಟ್ಟರು. ಅವರು ಮಂಗಕ್ಕೆ ಹಣ್ಣು, ಸಿಹಿ ಕೊಟ್ಟು ಗೌರವಿಸಿದರು. ಮಂಗ ಸಂತೋಷದಿಂದ ಚಪ್ಪಾಳೆ ಹೊಡೆಯಿತು. ಪಾಠ: ಬುದ್ಧಿ ಮತ್ತು ಎಚ್ಚರಿಕೆಯಿಂದ ಕಳ್ಳತನದಂತಹ ಕೆಟ್ಟ ಕೆಲಸಗಳನ್ನು ತಡೆಯಬಹುದು.